ಹೇಗಿತ್ತು? ನೋಡಿ ತುಂಬ ಚೆನ್ನಾಗಿದೆ. ಸರಿಯಾಗಿ ಒಂದು ಬಂದೇ ಬರ್ತೀವಿ. ಬ್ರದರ್ ಹೇಗೆ ಸಿನಿಮಾ? ಹೇಗೆ ಸಿನಿಮಾ? ಮೇಡಮ್ ಹೇಗೆ ಸಿನಿಮಾ? ಮೂವಿ ಚೆನ್ನಾಗಿತ್ತು, ಥಿಯೇಟ್ರಿಗೆ ಬಂದು ನೋಡಿ. ಚೆನ್ನಾಗಿದೆ. ಇಂಟ್ರೋಲ್ ಬ್ಲಾಕ್ ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಕ್ಕತ್ತಾಗಿದೆ ಮೂವಿ. ಬನ್ನಿ ನೋಡಿ. ಮೇಡಮ್ ಹೇಗಿತ್ತು? ಚೆನ್ನಾಗಿದೆ, ಇಷ್ಟ ಆಯಿತು. ವೇಟಿಂಗ್ ಫಾರ್ ಪಾರ್ಟ್ 2. ಸರ್ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಸಿನಿಮಾ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಸರ್ ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಯಾವುದೇ ವಲ್ಗ್ಯಾರಿಟಿ ಏನಿಲ್ಲ, ಫ್ಯಾಮಿಲಿ ಆಡಿಯನ್ಸ್, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಸೊ ಪಾರ್ಟ್ 1 ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ನಿಮಗೇನು ಇಷ್ಟ ಆಯಿತು ಮೇಡಮ್ ಸಿನಿಮಾದಲ್ಲಿ? ಸರ್ ಸಾಯಿ ಕುಮಾರ್ ಅವರ ಆ್ಯಕ್ಟಿಂಗು ಮತ್ತು ಅರುಣ್ ಸಾಗರ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅರುಣ್ ಸಾಗರ್ ಎಲ್ಲೂ ಬೋರ್ ಮಾಡೋಕ್ಕೆ ಬಿಡಲ್ಲ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಆಡಿಯನ್ಸ್ ರಿಯಲಿ ಎಕ್ಸ್ಪೆಕ್ಟ್. ಮಮ್ಮಿ ಅಣ್ಣ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಂಗ್ ಚೆನ್ನಾಗಿದೆ, ಬಟ್ ಮೇನ್ ಸ್ಟೋರಿ ಇಸ್ ವೆರಿ. ನಂಗೆ ಮೇನ್ ಸಾಯಿ ಕುಮಾರ್ ಸರ್ ಮತ್ತು ಅರುಣ್ ಸಾಗರ್ ಥ್ಯಾಂಕ್ ಯು. ಎಂಟರ್ಟೈನ್ಮೆಂಟ್ ಇತ್ತು. ಅದರಲ್ಲೂ ನೋಡ್ತಿದ್ರೆ ಆ ಫೈಟಿಂಗ್ ಆಗಲಿ, ಸಸ್ಪೆನ್ಸ್ ಆಗಲಿ, ಆ ಫ್ರೆಂಡ್ಸ್ ಇದ್ದಾಗಲೇ ಅಮೇಜಿಂಗ್. ಇದು ನಾವು ನೋಡೋಕ್ಕಿಂತ ಮುಂಚೆ ಎಲ್ಲ ಫ್ಯಾಮಿಲಿಗೆ ತೋರಿಸಿ ಹೋಗಿ ಫ್ಯಾಮಿಲಿ ಥಿಯೇಟರ್ ನೋಡಿ ಎಂಜಾಯ್ ಮಾಡಿ ಖುಷಿಪಡಿ. ಅದು ಹೇಳೋಕ್ಕಿಂತ ತುಂಬ ಮಜಾ. ವಿಗ್ರಹಕ್ಕೆ ಎಷ್ಟು ಕಷ್ಟಪಟ್ಟು ಎಷ್ಟು ಚೆನ್ನಾಗಿದ್ದು ಅಂದರೆ ಹೇಳೋಕ್ಕಾಗಲ್ಲ. ಅಮೇಜಿಂಗ್ ಬಸ್ತಾಗಿತ್ತು, ಮಳೆ ಕೊಟ್ಟಿತ್ತು. ಇದು ವಂಡರ್ಫುಲ್. ಲವ್ ಯು ಫ್ರೆಂಡ್, ಲವ್ ಯು. ಬನ್ನಿ ನಮ್ಮ ನೆಕ್ಸ್ಟು ಮೇಡಮ್ ರಿವ್ಯೂ ನಮಗಿಂತ ಮೇಡಮ್ ಎಲ್ಲರೂ ಅಷ್ಟೇ ಮೇಡಮ್ ಹೇಳ್ತಾರೆ ಬನ್ನಿ. ಮೇಡಮ್ ಸರ್ ಹೇಗಿತ್ತು ಸಿನಿಮಾ? ಒಂಚೂರಿಂದ ಆ ಕಡೆ ಈ ಕಡೆ ತಿರ್ಗಾ ಬಿಡಲಿಲ್ಲ ಆಡಿಯನ್ಸ್ ಮೇನ್ ಆಗಿ. ಅಷ್ಟು ನಾವು ನೀರು ಹಾಕ್ಸುತ್ತಾ ಮುಗೀತು, ನೀರು ಹಾಕ್ಸಾಯ್ತು ಮತ್ತೆ ಅದನ್ನು ಬೇಕು. ನೆಕ್ಸ್ಟ್ ಲೆವೆಲ್ ಆಗಿದೆ. ಜನ ಇದಕ್ಕೆ ಒಳ್ಳೆ ಸಿನಿಮಾ ಎಲ್ಲ ಬಂದು ನೋಡಬೇಕು. ಇಲ್ಲಿ ಗೆಲ್ಸೋಕ್ಕಾಗಿಲ್ಲ ಅಂದರೆ ಒಂದು ಥ್ಯಾಂಕ್ ಯು ಸರ್. ಇಂಟ್ರೆಸ್ಟ್ ಆಗಿತ್ತು. ದರ್ಶನ್ ಫ್ಯಾನ್ ಆಗಿ ಆ ಸಾಂಗ್ ನೋಡೋದು ತುಂಬ ಸಂತೋಷ ಆಯಿತು. ಟೋಟಲಿ ಚೆನ್ನಾಗಿ ಬಂದಿದೆ. ನಿಮ್ಗೇನು ಇಷ್ಟ ಆಯಿತು ಮೇಡಮ್? ಮೂವಿ ತುಂಬ ಚೆನ್ನಾಗಿದೆ, ಸಕ್ಸಸ್ ಆಗಿದೆ. ಸ್ಟೋರಿ ಎಲ್ಲ ಹೇಗೆ ಅನಿಸ್ತು ನಿಮಗೆ? ಸ್ಟೋರಿ ಒಂಥರ ಡಿಫ್ರೆಂಟಾಗಿ ತೆಗೆದಿದ್ದಾರೆ, ತುಂಬ ಚೆನ್ನಾಗಿದೆ. ಪಾರ್ಟ್ 2 ಬೇರೆ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಪಾರ್ಟ್ 2 ಬೇರೆ ಬರುತ್ತೆ. ಬಟ್ ನೋಡೋಣ. ಒಳ್ಳೆ ಇಂಟ್ರೆಸ್ಟ್ ಆಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಗಾರ್ಗ ಸಿನಿಮಾ ಪಕ್ಕ ಗರ್ಜನೆ ಮಾಡ್ತಿದೆ ಎಂಬುದು ಅಷ್ಟು ಚೆನ್ನಾಗಿದೆ ಸಿನಿಮಾ. ನಾನು ಭಾಳ ದಿನ ಆಗಿತ್ತು ಈ ಥರ ಒಂದು ಪ್ರಿವ್ಯೂ ಒಂದು ಸಿನಿಮಾ ನೋಡಿ, ಬಹಳ ಖುಷಿ ಆಯಿತು. ವಿಶೇಷವಾಗಿ ನಿರ್ದೇಶಕರಾಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಎಡಿಟಿಂಗು ಅಷ್ಟೇ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಪಾತ್ರ ಆಮೇಲೆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಭಾಳ ವಿಭಿನ್ನವಾಗಿದೆ. ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಇಷ್ಟ. ಸರ್ ಸಿನಿಮಾದಲ್ಲಿ ಮ್ಯೂಸಿಕ್ಗೆ ಪ್ಲಸ್ ಪಾಯಿಂಟ್ ಅನ್ಬೋದು, ಅದ್ರ ಜೊತೆಗೆ ಗಜಾ ಸಾಂಗ್ ರೀಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳೋದು. ಸಾಂಗು ದರ್ಶನ್ ಸರ್ ಸಾಂಗ್ ಒಂದಿದೆ. ಸಾಂಗು ಶಿವನ್ ಒಂದು ತುಂಬ ಚೆನ್ನಾಗಿದೆ, ಬಟ್ ನನಗೆ ರೀ ರೆಕಾರ್ಡಿಂಗ್ ಭಾಳ ತುಂಬ ಇಷ್ಟ ಆಯಿತು. ಓಕೆ ಸರ್. ಸ್ಟೋರಿ ಎಲ್ಲ ಹೇಗೆ ಅನಿಸ್ತು? ಸ್ಟೋರಿ ತುಂಬ ವಿಭಿನ್ನ. ಪಾರ್ಟ್ 2 ಬೇರೆ ಬರ್ತಾ ಇದೆ. ಹೊಸತನ ಎತ್ತು ಕಾಣುತ್ತೆ ಈ ಸಿನಿಮಾ. ಹೇಳಿ ಹೇಗೆ ಅನಿಸ್ತು ಸಿನಿಮಾ? ಫಿಲ್ಮ್ ಮಾತ್ರ ಭಾರಿ ಸಖತ್ತಾಗಿತ್ತು. ಒಂಥರ ಸಸ್ಪೆನ್ಸ್ ಇಟ್ಟಿದ್ದಾರೆ, ಫುಲ್ ಸಸ್ಪೆನ್ಸ್ ಮೇಲೆ ಐತಿ ಎಲ್ಲ. ಮತ್ತು ಸೆಕೆಂಡ್ ಭಾಗನೂ ಅದನ್ನು ಇದು ಮಾಡ್ಯಾರ. ಒಂಥರ BGM ಮತ್ತು ಬ್ಲ್ಯಾಕ್ ಥೀಮ್ ಎಲ್ಲ ಇಟ್ಕೊಂಡು ಒಂದು ಪಿಕ್ಚರ್ನ ಭಾರಿ ಕ್ಯೂರಿಯಾಸಿಟಿನ ಹುಟ್ಟಿಸೋಂಗೆ ಮಾಡ್ಯಾರ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಫಿಲ್ಮ್ ನೋಡಿರಿ. ಯಾಕಂದ್ರೆ ಒಂದು ಸಖತ್ತಾಗಿ ಎಲ್ಲರೂ ಸಾಯಿ ಕುಮಾರ್ ಅವರು ಎಲ್ಲರೂ ಆ್ಯಕ್ಟಿಂಗ್ ಮಾಡ್ಯಾರ. ಬಟ್ ಒಂದು ಒಳ್ಳೆ BGMನೆಲ್ಲ ಯೂಸ್ ಮಾಡಿ ಒಂಥರ ಹಾರರ್ ಮೂವಿ ಗತೆ ಮಾಡ್ಯಾರ. ಥ್ಯಾಂಕ್ ಯು.